ಶಿಕ್ಷಣ ಸಮಿತಿಯು ತನ್ನ ಸ್ವಾಧೀನದಲ್ಲಿರುವ ಕೆಲವು ಕಾಲೇಜುಗಳನ್ನು ಖಾಸಗೀಕರಣಗೊಳಿಸುವ ಪ್ರಯತ್ನವನ್ನ ಕೈಬಿಡಬೇಕೆಂದು ಆಗ್ರಹಿಸಿ ಎನ್ಎಸ್ಯುಐ ಶಿವಮೊಗ್ಗ ಘಟಕ ಎಟಿಎನ್ಸಿಸಿ ಕಾಲೇಜಿನ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ಆಚಾರ್ಯ ತುಳಸಿ ವಾಣಿಜ್ಯ ಕಾಲೇಜು ಅನುದಾನಿತ ಕಾಲೇಜ್ ಆಗಿದ್ದು, ಇದನ್ನ ಖಾಸಗೀಕರಣ ಮಾಡೋದ್ರಿಂದ ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ. ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯು ಸರ್ಕಾರದಿಂದಲೇ ಉಚಿತ ನಿವೇಶನ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಪಡೆದು ಅನುದಾನದಲ್ಲಿಯೇ ಬೋಧಕ ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ ಮತ್ತಿತರ ಸೌಲಭ್ಯಗಳನ್ನು ಪಡೆಯುತ್ತಿದ್ದು, ಈಗ ಖಾಸಗೀಕರಣಗೊಳ್ಳೋದರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟಿಸುತ್ತಿದ್ದಾರೆ. ಪ್ರತಿಷ್ಠಿತ ಎಟಿಎನ್ಸಿಸಿ ಕಾಲೇಜನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಎನ್ಎಸ್ ಸಂಸ್ಥೆಗೆ ವಿದ್ಯಾರ್ಥಿ ಶಕ್ತಿ ವಿದ್ಯಾರ್ಥಿ ಶಕ್ತಿ ನಮ್ಮ ಕಾಲೇಜು ನಮ್ಮ ಕಾಲೇಜು ನಮ್ಮ ಕಾಲೇಜು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಎನ್ಎಸ್ ಸಂಸ್ಥೆಗೆ ಹಣ ಲೂಟಿ ಮಾಡುತ್ತಿರುವ ಸಂಸ್ಥೆಗಳು ಎಟಿಎನ್ಸಿಸಿ ಕಾಲೇಜನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಎನ್ಎಸ್ ಸಂಸ್ಥೆಗಳು ವಿದ್ಯಾರ್ಥಿ ಹಣವನ್ನು ಲೂಟಿ ಮಾಡಲು ಸಿದ್ಧವಾಗಿರುವ ಎನ್ಎಸ್ ಸಂಸ್ಥೆಗೆ ಎನ್ಇಎಸ್ ಸಂಸ್ಥೆಯ ಅಂಗಭಾಗವಾಗಿದ್ದ ಎಟಿಎನ್ಸಿ ಕಾಲೇಜಿನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆಯ ಉದ್ದೇಶ ಇಷ್ಟೇ, ಎಟಿಎನ್ಸಿ ಕಾಲೇಜಿನ ಖಾಸಗೀಕರಣ ಮಾಡುವ ಹುನ್ನಾರ ನಡೆಸ್ತಾ ಇದ್ದಾರೆ ಎನ್ಇಎಸ್ ಸಂಸ್ಥೆಯವರು. ಹಿಂದಿನ ಕಾಲದಲ್ಲಿ ಬಡವರಿಗೆ ಅನುಕೂಲ ಆಗಲಿ, ಬಡವರು ಮಕ್ಕಳು ವಿದ್ಯಾಭ್ಯಾಸವನ್ನು ಕಲೀಲಿ ಅಂತ ಹೇಳ್ಬಿಟ್ಟು ಜಾಗವನ್ನು ಉಚಿತವಾಗಿ ಕೊಟ್ಟಿರ್ತಾರೆ. ಆ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಜಾಗಕ್ಕೆ ಸರ್ಕಾರದ ಅನುದಾನಗಳನ್ನು ತಂದುಕೊಂಡು ಏಡೆಡ್ ಕಾಲೇಜಾಗಿ ಮುಂದುವರಿಸ್ಕೊಂಡು ಬಂದು ಇವಾಗ ಎಟಿಎನ್ಸಿ ಕಾಲೇಜು ಒಂದು ಶಿವಮೊಗ್ಗ ನಗರದಲ್ಲಿ ಪ್ರತಿಷ್ಠಿತ ಒಂದು ಕಾಲೇಜ್ ಆಗಿರ್ತದೆ. ಆದರೆ ಆ ಕಾಲೇಜಿನ ಹೆಸರನ್ನು ಮಾಡಿಕೊಂಡು ಇವಾಗ ಖಾಸಗೀಕರಣ ಮಾಡುವ ಹೆಸರಿನಲ್ಲಿ ಬಡ ಮಕ್ಕಳಿಂದ ಸುಲಿಗೆ ಮಾಡುವ ಪ್ರಯತ್ನವನ್ನು ಎನ್ಇಎಸ್ ಸಂಸ್ಥೆ ನಡೆಸ್ತಾ ಇದೆ. ಇದು ಈ ಒಂದು ಸಂಸ್ಥೆ ಅಷ್ಟೇ ಅಲ್ಲ, ಎನ್ಇಎಸ್ ಸಂಸ್ಥೆಯ ಬರ್ತಕ್ಕಂಥ ಸಾಕಷ್ಟು ಕಾಲೇಜುಗಳನ್ನು ಖಾಸಗೀಕರಣ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇದನ್ನು ವಿರೋಧಿಸಿ ಇವತ್ತು ಶಿವಮೊಗ್ಗ ನಗರ ಎನ್ಎಸ್ಯುಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆದಷ್ಟು ಬೇಗ ಈ ಒಂದು ಹುನ್ನಾರವನ್ನು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು. ಇಲ್ಲವಾದರೆ ಶಿವಮೊಗ್ಗ ಜಿಲ್ಲಾ ಎನ್ಎಸ್ಯು ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಿ ಎನ್ಇಎಸ್ ಸಂಸ್ಥೆಗೆ ಬೀಗ ಹಾಕುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಏನಂದರೆ, ಇವಾಗ ಏಡೆಡ್ ಕಾಲೇಜ್ ಆಗಿದೆ ಎಟಿಎನ್ಸಿಸಿ ಕಾಲೇಜಲ್ಲಿ. ನಾವು ಅದೇ ಏಡೆಡ್ ಕಾಲೇಜ್ ಇದ್ದಾಗ 20-25 ಸಾವಿರ ಕಟ್ಟಿ 3 ವರ್ಷ ಓದಿದ್ದೀವಿ. ಅದೇ ಇವಾಗ ಏಡೆಡಿಂದ ಪ್ರೈವೇಟ್ ಆದಾಗ 80,000 90,000 ಆಗುತ್ತೆ. ಅದೇ 90,000ದಲ್ಲಿ ನಾವು 3 ವರ್ಷ ಓದ್ಕೊಂಡ್ಬಂದಿದ್ದೀವಿ. ನಾಳೆ ದಿನ ಬರೋರಿಗೆ, ನಮ್ಮ ಜೂನಿಯರ್ಸ್ಗಾಗಲಿ ಅವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾರೇ ಬಡವ್ರ ಮಕ್ಕಳಾಗಲಿ ಈ ಕಾಲೇಜಲ್ಲಿ ಓದೋಕ್ಕಾಗಲ್ಲ. ಇವಾಗಲೂ ಚೆನ್ನಾಗಿ ಎಜುಕೇಷನ್ ಸಿಗ್ತಿದೆ. ಪ್ರೈವೇಟ್ ಮಾಡಿದ್ರು ಅದೇ ಎಜುಕೇಷನ್ ಸಿಗುತ್ತೆ ನಮಗೆ ಇದೇ ಎಜುಕೇಷನ್ ಸಾಕು. ಇದು ಏಡೆಡ್ ಕಾಲೇಜ್ ಆಗೇ ಇರಲಿ, ಪ್ರೈವೇಟ್ ಮಾಡಬಾರ್ದು ಅಂತ ನಾವು ಹೇಳ್ತಿದ್ದೀವಿ. ಕಾಲೇಜ್ನ ಖಾಸಗೀಕರಣ ಮಾಡ್ತಿದ್ದಾರೆ. ತುಂಬ ಬಡ ಮಕ್ಕಳೆಲ್ಲ ಬರ್ತಾರೆ, ತುಂಬ ದೂರದ ಹಳ್ಳಿಯಿಂದೆಲ್ಲ ಓದೋಕ್ಕೆ. ಇವಾಗಲೇ 30-40 ಸಾವಿರ ಕಟ್ತಾರೆ. ನಾಳೆ ಇನ್ನು 1 ವರ್ಷ ಆದಮೇಲೆ ಮತ್ತೆ 1 ಲಕ್ಷದ ಮೇಲಾಗುತ್ತೆ. ಹೆಂಗೆ ಕಟ್ಟೋಕ್ಕಾಗುತ್ತೆ? ನಮ್ಮ ಅಪ್ಪ ನಮ್ಮಂಗೂ ಕಷ್ಟ ಆಗಲ್ವ? ನಾವೆಲ್ಲೋ ಹಳ್ಳಿಯಿಂದ ಬರ್ತೀವಿ, ಬಸ್ಸೆಲ್ಲ ಹತ್ಕೊಂಡು. ನಾವು ಭದ್ರಾವತಿಯಿಂದೆಲ್ಲ ಬರ್ತೀವಿ. ನಮಗೆಲ್ಲ ಎಷ್ಟು ಕಷ್ಟ ಆಗುತ್ತೆ. ಅವರೆಲ್ಲ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಈ ಪ್ರೊಟೆಸ್ಟ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನೂ ಜಾಸ್ತಿ ಮಾಡಕ್ ಹೋದ್ರೆ ನಾವು ಹೆಂಗ್ ಕಟ್ಟಕ್ಕಾಗತ್ತೆ? ನಮ್ಮ ಕೈಲಿ ಕಟ್ಟಕ್ಕಾಗಲ್ಲ, ಮಾಡಬಾರ್ದು ಅಷ್ಟೇ ನಾವು ಕೇಳೋದು. ಈಗಲೇ ನಾವು 30,000 ಗಟ್ಟಲೆ ಮೇಲೆ ಕಟ್ತಾ ಇದ್ದೀವಿ. ಮತ್ತು ಇನ್ನೂ ಜಾಸ್ತಿ ಆದರೆ ಈಗ ವರ್ಷಕ್ಕೆ 90,000 ಆಗೋಗ್ತದೆ. 1 ಲಕ್ಷ ಆಗುತ್ತೆ. ಯಾರಿಗೆ ಗೊತ್ತು ಎಷ್ಟಾಗುತ್ತೆ ಅಂತ? ಎಲ್ಲೋಗ್ಬೇಕು ನಾವು ಓದಕ್ಕೆ ಮುಂದಕ್ಕೆ. ಮೇಲೆ